ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಸದ್ಯಕ್ಕೀಗ ರಾಜ್ಯ ಮತ್ತು ಕೇಂದ್ರ ದೇಶದೆಲ್ಲೆಡೆ ಬರ ಪರಿಸ್ಥಿತಿ ಆವರಿಸಿಕೊಂಡಿದೆ. ಇಲ್ಲಿವರೆಗೂ ಕಾದು ಕುಳಿತಂತಹ ರೈತರಿಗೆ ಮಳೆ ಬರ್ತಾ ಇಲ್ಲ, ಬರ ಪರಿಸ್ಥಿತಿ ಇನ್ನೂ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಜಲಾಶಯಗಳೆಲ್ಲವೂ ಕೂಡ ಖಾಲಿ ಆಗ್ತಿವೆ. ಹೀಗಿರುವ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಈಗ ಮತ್ತೊಂದು ಬರ ಸಿಡಿಲು ಎದುರಾಗಿದೆ. ಅದುವೇ ಬೆಳೆ ನಾಶ ಆಗ್ಬಿಟ್ರೆ ಅದಕ್ಕೆ ಪರಿಹಾರ ಧನ ಸಿಗಬೇಕು ಅಂತಂದ್ರೆ ಅವರೆಲ್ಲರೂ ಕಡ್ಡಾಯವಾಗಿ ಬೆಳೆ ವಿಮೆಯನ್ನ ಮಾಡಿಸಿರಬೇಕು. ಆದರೆ ಬೆಳೆ ವಿಮೆಯನ್ನ ಮಾಡಿಸಲು ಹೋದಂತಹ ರೈತ ಬಾಂಧವರಿಗೆ ಬ್ಯಾಂಕಿನವರು ಹೇಳ್ತಾ ಇರುವಂತಹ ಮಾತನ್ನ ಕೇಳಿಸ್ಕೊಂಡ್ರೆ ಈಗ ರೈತರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಈಗ ಎದುರಾಗ್ತಿದೆ. ಬೆಳೆ ಸಾಲ ತೆಗೆದುಕೊಂಡವರಿಗೆ ಬ್ಯಾಂಕಿನಲ್ಲಿ ಬೆಳೆ ವಿಮೆಯನ್ನ ಮಾಡಿಸಿಕೊಡ್ತಾ ಇಲ್ಲ ಅಂತೆ. ಬೆಳೆ ಸಾಲ ಯಾರೆಲ್ಲ ತಗೊಂಡಿರ್ತಾರಲ್ಲ ರೈತರು, ಅವರಿಗೆ ಬೆಳೆ ವಿಮೆ ಮಾಡಿಕೊಡಲ್ಲ ಅಂತ ಹೇಳಿ ಬೇಕಿದ್ರೆ ಬರೆದು ಕೊಡ್ತೀವಿ ಅಂತಲೂ ಕೂಡ ರೆಡಿಯಾಗಿ ನಿಂತಿದ್ದಾರಂತೆ. ಇನ್ನು ಕೆಲವೊಂದು ಕಡೆ ಅಂತಂದ್ರೆ ಈ ಗ್ರಾಮವನ್ನು ಮತ್ತೆ ಈ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅಲ್ಲಲ್ಲಿ ಏನೋ ಬೆಳೆ ವಿಮೆಯನ್ನ ಮಾಡಿಸ್ಕೊಡ್ತಾ ಇದ್ದಾರಂತೆ. ಹೀಗಿರುವಾಗ ರೈತ ಏನು ಮಾಡಬೇಕು? ಇಲ್ಲಿವರೆಗೂ 10% ರೈತರು ಮಾತ್ರ ಬೆಳೆ ವಿಮೆಯನ್ನ ಮಾಡಿಸಿದ್ದಾರೆ. ಹಾಗಾದ್ರೆ 90% ರೈತರ ಪರಿಸ್ಥಿತಿ ಏನು? ಒಂದು ವೇಳೆ ಈಗ ಬರುವಂತಹ ಈ ಬರಗಾಲದ ಸಮಯದಲ್ಲಿ ಬೆಳೆ ಹಾನಿ ಆದರೆ, ಬೆಳೆ ನಷ್ಟಕ್ಕೀಡಾದರೆ ರೈತ ಯಾರಿಗೆ ಹೋಗಿ ಕೇಳಬೇಕು? ಏನು ಮಾಡಬೇಕು? ಆತನಿಗೆ ಪರಿಹಾರ ರೂಪದಲ್ಲಿ ಯಾರು ಹಣವನ್ನು ಕೊಡ್ತಾರೆ? ಇದೇ ಇವಾಗ ಎದುರಾಗ್ತಾ ಇರುವಂಥ ಪ್ರಶ್ನೆ. ಹಾಗಾದ್ರೆ ಬನ್ನಿ, ರೈತರಿಗೆ ಅಸಲಿಯಾಗಿ ಬ್ಯಾಂಕಿನವರು ಯಾವ ರೀತಿಯಾಗಿ ದರ್ಪ ತೋರಿಸ್ತಿದ್ದಾರೆ ಎಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ ನೋಡಿ, ಫಸಲ್ ಭೀಮಾ ಯೋಜನೆ, ಈ ಒಂದು ಯೋಜನೆ ಇರುವ ಕಾರಣ ಉದ್ದೇಶ ಏನು ಅಂತಂದ್ರೆ, ಬೆಳೆ ನಷ್ಟ ಆದರೆ, ಪ್ರಕೃತಿಯ ವಿಕೋಪದಿಂದಾಗಿ ಬೆಳೆ ಸಿಲುಕಿ ಹಾಳಾದರೆ, ನಷ್ಟಕ್ಕೀಡಾದಂತಹ ರೈತನ ಕುಟುಂಬಕ್ಕೆ ಪರಿಹಾರ ರೂಪವಾಗಿ ಹಣ ಕೊಡಬೇಕು ಅಂತ ಹೇಳಿ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಆಯೋಜನೆ ಮಾಡಿರುವಂಥ ಯೋಜನೆ ಅಂತಂದ್ರೆ ಫಸಲ್ ಭೀಮಾ ಯೋಜನೆ. ಈ ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ಳಬೇಕು ಅಂತಂದ್ರೆ ಎಲ್ಲರೂ ಕಡ್ಡಾಯವಾಗಿ ಬೆಳೆ ಬೆಳೆಯೋಕ್ಕಿಂತ ಪೂರ್ವದಲ್ಲಿ ತಾವು ಯಾವ ಬೆಳೆಯನ್ನ ಬೆಳೀತಾ ಇದ್ದೀವಿ ಅಂತ ಹೇಳಿ ಆ ಬೆಳೆಯ ಮೇಲೆ ಬೆಳೆ ವಿಮೆಯನ್ನ ಮಾಡಿಸ್ಬೇಕು. ಒಂದು ವೇಳೆ ಆ ಬೆಳೆ ಏನಾದರೂ ನಷ್ಟಕ್ಕೀಡಾಯಿತು ಅಥವಾ ಇಳುವರಿ ಸಿಗದೆ ಅತಿಯಾದ ಮಳೆಗೋ ಅಥವಾ ಈ ಬರ ಪರಿಸ್ಥಿತಿಯಿಂದನೋ ಅಥವಾ ಪ್ರಾಕೃತಿಕ ಏನೋ ಒಂದು ವಿಕೋಪ ನಡೆದು ಹೋದಾಗ ಬೆಳೆ ಕೈಗೆ ಸಿಗದಂಥ ಪರಿಸ್ಥಿತಿ ಆಗ ರೈತನ ಕೈ ಹಿಡಿಲಿಕ್ಕೆ ಸರ್ಕಾರ ಈ ಒಂದು ಯೋಜನೆಯನ್ನು ಮಾಡಿಕೊಟ್ಟಿದೆ. ಬಟ್ ಏನಂತಂದರೆ, ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಪ್ರತಿಯೊಂದು ಬ್ಯಾಂಕ್ಗಳಲ್ಲಿ ಯಾರೆಲ್ಲ ರೈತರು ಈ ಒಂದು ಬೆಳೆ ಸಾಲವನ್ನು ತೆಗೆದುಕೊಳ್ತಾರಲ್ವಾ, ಡಿಫಾಲ್ಟ್ ಆಗಿ ನೀವು ಬೆಳೆ ಸಾಲವನ್ನು ಕೊಡ್ತಿರಲ್ಲ ರೈತರಿಗೆ, ಹಾಗೆ ಅದರ ಜೊತೆಯಾಗಿಯೇ ಬೆಳೆ ವಿಮೆಯನ್ನು ಕೂಡ ಮಾಡಿಕೊಟ್ಬಿಡಿ ಅಂತ ಹೇಳಿ ಈಗ ಸರ್ಕಾರ ಆದೇಶವನ್ನು ಹೊರಡಿಸುತ್ತಿದೆ. ಆದರೆ ಬ್ಯಾಂಕ್ಗಳು ಯಾವ ರೀತಿಯಾಗಿ ಅವರು ದರ್ಪ ತೋರ್ತಾ ಇದ್ದಾರೆ ಅಂತಂದರೆ, ಇಲ್ಲ ನಾವು ಬೆಳೆ ಸಾಲವನ್ನು ನಿಮಗೆ ಕೊಡ್ತೀವಿ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಆದರೆ ನಾವು ನಿಮಗೆ ವಿಮೆಯನ್ನು ಮಾಡಿಕೊಡಂಗಿಲ್ಲ, ಬೇಕಿದ್ರೆ ಅದನ್ನು ನಾವು ನಿಮಗೆ ಬರವಣಿಗೆಯಲ್ಲೂ ಕೂಡ ಬರೆದು ಕೊಡ್ತೀವಿ ಅನ್ನೋ ಅಹಂಕಾರವನ್ನು ತೋರ್ತಾ ಇದ್ದಾರಂತೆ. ಸೊ ಹೀಗಿದ್ದಾಗ ನಮ್ಮ ರೈತರು ಏನು ಮಾಡಬೇಕು ನೋಡಿ, ರೈತರಿಗೆ ಪ್ರೋತ್ಸಾಹ ಕೊಡಬೇಕು. ಅರಿವಿಲ್ಲದಂತಹ ರೈತರಿಗೆ, ಅದರ ಬಗ್ಗೆ ಗೊತ್ತಾಗದಂತಹ ರೈತರಿಗೆ ಗೈಡೆನ್ಸ್ ಮಾಡಬೇಕು. ಇವರು ಓದಿದಾರ, ಇವರು ವಿವೇಕವಂತರ, ಏನೋ ಗೊತ್ತಾಗ್ತಿಲ್ಲ ನೋಡಿ. ರೈತರ ಜೊತೆಗೆ ಹೆಂಗೆ ಆಟ ಆಡ್ತಾರೆ ಅಂತಂದರೆ ಜನ, ಅವ್ರಿಗೆ ತಿಳುವಳಿಕೆಯನ್ನು ಹೇಳಬೇಕು. ನೋಡಿ, ನೀವು ಈ ರೀತಿಯಾಗಿ ವಿಮೆಯನ್ನು ಮಾಡಿಸ್ಕೊಂಡಾಗ ನಿಮಗೆ ಪರಿಹಾರ ರೂಪದಾಗಿ ಹಣ ಬರುತ್ತೆ. ಆವಾಗ ಬಂದಂಥ ಹಣದಲ್ಲೇ ನೀವು ಮಾಡಿಕೊಂಡಂಥ ಈ ಸಾಲವನ್ನು, ಏನು ಬೆಳೆ ಸಾಲ ತಗೊಂಡಿರ್ತೀರಲ್ಲ ಅದರಲ್ಲೇ ನೀವು ಕಟ್ಟಬಹುದು. ಈ ರೀತಿಯಾಗಿ ಅವರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಅದರ ಹೊರತಾಗಿ ಬೆಳೆ ಸಾಲ ಒಂದು ಕೊಡ್ತೀವಿ, ವಿಮೆ ಎಲ್ಲ ಮಾಡಿಕೊಡಂಗಿಲ್ಲ ಅಂದರೆ ನೋಡಿ, ಒಳಗಿನೇ ಯಾವ ರೀತಿಯಾಗಿ ಇಲ್ಲಿ ಒಪ್ಪಂದಗಳು ನಡೀತಾ ಇದೆ ಸರ್ಕಾರ ಮತ್ತು ಈ ಬ್ಯಾಂಕ್ಗಳ ನಡುವೆ ಅಂತ ನೀವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ, ಈಗ ಬೆಳೆ ಏನಾದರೂ ನಷ್ಟ ಆದರೆ ರೈತನಿಗೆ ಸರ್ಕಾರ ಹಣವನ್ನು ಕೊಡಬೇಕು. ಇಲ್ಲಿ ಏನಂತಂದರೆ, ಬ್ಯಾಂಕಿನವರು ರೈತನಿಗೆ ಸಾಲ ಕೊಟ್ಟಿರ್ತಾರಲ್ವಾ, ಈಗ ಸಾಲ ರಿಕವರ್ ಆಗಬೇಕು ಅಂತಂದರೆ ರೈತ ಕೊಡಬೇಕು ಹಣವನ್ನು. ಸೊ ಈಗ ವಿಮೆ ಅಂತಂದಾಗ ಇಲ್ಲಿ ಸರ್ಕಾರ ಆ ವಿಮೆ ಹಣವನ್ನು ಕೊಡೋಕ್ಕೆ ಇವರು ರೆಡಿ ಇಲ್ಲ. ಹಾಗಾಗಿ ಬ್ಯಾಂಕಿನವರು ಈ ವಿಮೆಯನ್ನು ಮಾಡಿಸಿಕೊಡ್ಲಿಕ್ಕೆ ಇವರು ಕೂಡ ರೆಡಿ ಆಗ್ತಾ ಇಲ್ಲ. ಇಷ್ಟೇ, ಇದು ಒಳ ಒಪ್ಪಂದ ಮಾಡ್ಕೊಂಡಿರೋ ಕಾರಣಕ್ಕಾಗಿ ಹೀಗೆ ಮಾಡ್ತಿದ್ದಾರೆ ಏನೋ ಕಾಣೆ ಗೊತ್ತಾಗ್ತಾ ಇಲ್ಲ. ಸೊ ಇನ್ನೊಂದು ಕಡೆಗೆ ಇಲ್ಲಿ ಈ ಒಂದು ಗ್ರಾಮವನ್ನು ಮತ್ತು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಸದ್ಯಕ್ಕೀಗ ಅಲ್ಲೋ ಇಲ್ಲೋ ಒಬ್ಬರು ಈ ಒಂದು ಬೆಳೆ ವಿಮೆಯನ್ನು ಮಾಡಿಸಿಕೊಡ್ಲಿಕ್ಕೆ ಕೆಲವರು ಮುಂದೆ ಆಗ್ತಿದ್ದಾರಂತೆ. ಸೊ ಇನ್ನು ಕೆಲವರು ಅಂತಂದರೆ ತಿಳಿದಂತಹ ರೈತರು ಬೆಳೆ ವಿಮೆಯನ್ನು ಮಾಡಿಸ್ಕೊಡ್ತಾ ಇದ್ದಾರಂತೆ, ಮಾಡ್ಕೊಳ್ತಾ ಇದ್ದಾರಂತೆ.
ಸೊ ನಾವು ಒಟ್ಟಾರೆ ಕ್ಯಾಲ್ಕುಲೇಷನ್ ಅಂತ ಹಾಕಿದಾಗ 10% ರೈತರು ಮಾತ್ರ ಇಲ್ಲಿವರೆಗೂ ಬೆಳೆ ವಿಮೆಯನ್ನು ಮಾಡಿಕೊಂಡಿದ್ದಾರಂತೆ. ಇನ್ನು ಉಳಿದಂತಹ ರೈತರ ಪರಿಸ್ಥಿತಿ ತುಂಬ ಚಿಂತಾಜನಕ ಅಂತ ಹೇಳಬೇಕು. ಯಾಕಂತಂದರೆ ನೋಡಿ, ಮಳೆ ಬರ್ತಾ ಇಲ್ಲ. ಇವತ್ತಿನ ವೆದರ್ ಬಗ್ಗೆ ನಾವು ಮಾತನಾಡೋದಾದರೆ ಬಿರು ಬಿಸಿಲಿತ್ತಿವತ್ತು. ಬಿರು ಬಿಸಿಲು ಅಂತಂದರೆ ಬೇಸಿಗೆ ಕಾಲದಲ್ಲಿ ಇದ್ದಂತಹ ಬಿಸಿಲನ್ನು ನಾವು ಕಂಡ್ವಿ ಇವತ್ತು. ಸೊ ಈ ಮಳೆಗಾಲದ ಸಮಯದಲ್ಲಿ ಇಂತಹ ಬಿರು ಬಿಸಿಲನ್ನು ನೋಡ್ತಾ ಇರುವಂತಹ ದೌರ್ಭಾಗ್ಯ ಬಂದಿದೆ ಇವತ್ತು ಎಲ್ಲರಿಗೂ ಕೂಡ. ಹೀಗಿರುವಾಗ ರೈತನ ಪರಿಸ್ಥಿತಿ ಹೇಗೆ? ಭೂತಾಯಿ ಒಣಗ್ತಾ ಇದ್ದಾಳೆ, ಭೂತಾಯಿಗೆ ನೀರು ಉಣಿಸ್ಲಿಕ್ಕೆ ನೀರಿಲ್ಲ, ಬೆಳೆ ಬೆಳಿಬೇಕು ಅಂತಂದರೆ ನೀರಿಲ್ಲ, ಮಳೆ ಬರ್ತಾ ಇಲ್ಲ, ಜಲಾಶಯಗಳು ಕೂಡ ಕೈ ಕೊಡ್ತಾ ಇವೆ. ಹೀಗಿರುವಾಗ ಬೆಳೆನ ಹೆಂಗೆ ಬೆಳೆಯೋದು ಅನ್ನೋ ಒಂದು ಚಿಂತೆಯಲ್ಲಿ ರೈತನಿದ್ದಾನೆ. ಈ ಸಮಯದಲ್ಲಿ ಇವರು ಬೆಳೆ ವಿಮೆಯನ್ನು ಕೂಡ ಮಾಡಿಸ್ಕೊಡ್ತಾ ಇಲ್ಲ. ಹೀಗಾದರೆ ರೈತನ ಪರಿಸ್ಥಿತಿ ಏನಾಗಬೇಡ ಅನ್ನೋದು ಕಾಡ್ತಾ ಇರುವಂಥ ಪ್ರಶ್ನೆಯಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಮತ್ತು ಈ ಒಂದು ವರದಿಯನ್ನು ಸರ್ಕಾರ ಏನಾದ್ರೂ ಕಣ್ತೆರೆದು ಈ ಒಂದು ವರದಿಯ ಬಗ್ಗೆ ಗಮನ ಹರಿಸಿದ್ರೆ ಅವರು ಸಾಧ್ಯವಾದಷ್ಟು ಯಾವೆಲ್ಲ ಬ್ಯಾಂಕ್ಗಳಲ್ಲಿ ಈ ರೀತಿಯಾಗಿ ರೈತರ ಮೇಲೆ ದರ್ಪ ತೋರ್ತಾ ಇರುವಂತಹ ಬ್ಯಾಂಕ್ನ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಅವರಿಗೆ ಕೊಡಬೇಕಾದಂತಹ ಆ ಒಂದು ಪನಿಷ್ಮೆಂಟನ್ನು ಕೊಡಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಒಟ್ಟಿನಲ್ಲಿ ಅವರು ನಿಮಗೆ ವಿಮೆ ಮಾಡಿಸ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ನೀವು ಮಾತ್ರ ವಿಮೆಯನ್ನು ಮಾಡಿಕೊಳ್ಳೇಬೇಕು. ಈಗ ಇನ್ನೊಬ್ಬರೇ ಮಾಡಿಕೊಡ್ಬೇಕು ನಮಗೆ ಅಂತ ಹೇಳಿ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಆನ್ಲೈನ್ನಲ್ಲೂ ಕೂಡ ನೀವು ಹೋಗಿ ಈ ಬೆಳೆ ವಿಮೆಯನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.